ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಆಯುಧ ಪೂಜೆ ದಿನ ಯಾವತ್ತು, ಹಾಗೆ ಅದರ ಮುಹೂರ್ತ, ಪೂಜೆ ವಿಧಾನ ಮತ್ತು ಆಚರಣೆಯ ಮಾರ್ಗದರ್ಶಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಯುಧ ಪೂಜೆ 2025 ದಿನಾಂಕ, ಮುಹೂರ್ತ, ಪೂಜಾ ವಿಧಿ ಮತ್ತು ಆಚರಣೆ ಮಾರ್ಗದರ್ಶಿ ನೋಡೋಣ. ಆಯುಧ ಪೂಜೆ ಎಂದರೆ ನಾವು ಕೆಲಸದ ಸ್ಥಳದಲ್ಲಿ ಬಳಸುವ ಉಪಕರಣಗಳ ಪೂಜೆ. ನವರಾತ್ರಿಯ 9ನೇ ದಿನದಂದು ಜನರು ತಮ್ಮ ಉಪಕರಣಗಳನ್ನು ಬಲಿಪೀಠದ ಮೇಲೆ ಅರ್ಪಿಸಿ ಪೂಜಿಸುತ್ತಾರೆ ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆಯುತ್ತಾರೆ. ನವರಾತ್ರಿಯ 9ನೇ ದಿನದಂದು ಕರ್ನಾಟಕವು ದೊಡ್ಡ ಆಯುಧ ಪೂಜೆಯನ್ನು ಆಚರಿಸುತ್ತದೆ. ಅಸ್ತ್ರ ಪೂಜೆಯು ಈ ಆಚರಣೆಗೆ ಮತ್ತೊಂದು ಹೆಸರು. ಅವುಗಳನ್ನು ಬಲಿಪೀಠದ ಮೇಲೆ ಇಡುವ ಮೂಲಕ ಅಥವಾ ಬಳಕೆಯಿಂದ ವಿಶ್ರಾಂತಿ ಪಡೆಯುವ ಮೂಲಕ ಈ ಪೂಜೆಯು ದೈನಂದಿನ ಜೀವನದಲ್ಲಿ ಬಳಸುವ ಎಲ್ಲ ವಸ್ತುಗಳು ಅಥವಾ ಸಲಕರಣೆಗಳ ವರ್ಗಗಳನ್ನು ಪೂಜಿಸುತ್ತದೆ. ಈ ಪೂಜೆಯನ್ನು ಶಾಸ್ತ್ರಗಳು ಮತ್ತು ವಿಧಾನಗಳನ್ನು ಅನುಸರಿಸಿ ನಡೆಸಲಾಗುತ್ತದೆ ಮತ್ತು ಭಗವಂತನನ್ನು ಕರೆಯುವುದು ಮತ್ತು ಮಂತ್ರಗಳನ್ನು ಪಠಿಸುವುದು ಒಳಗೊಂಡಿರುತ್ತದೆ. ಆಯುಧ ಪೂಜೆಯ ಪ್ರಮುಖ ಒಳನೋಟಗಳು ಹೀಗಿವೆ. ಆಯುಧ ಪೂಜೆ 2025 ಅನ್ನು ದೈನಂದಿನ ಅಸ್ತಿತ್ವಕ್ಕಾಗಿ ಬಳಸುವ ಎಲ್ಲ ಭೌತಿಕ ಕ್ಷೇತ್ರಗಳನ್ನು ಪೂಜಿಸಲು ನಡೆಸಲಾಗುತ್ತದೆ. ಈ ದಿನದಂದು ನಾವು ಪ್ರತಿದಿನ ಬಳಸುವ ಎಲ್ಲ ಸಾಧನಗಳನ್ನು ಸ್ವಚ್ಛಗೊಳಿಸುತ್ತೇವೆ ಮತ್ತು ಪೂಜಿಸುತ್ತೇವೆ. ಅವನು ಮಾಡುವ ಎಲ್ಲದರಲ್ಲೂ ಆಸಕ್ತಿಯನ್ನು ಪಡೆಯುತ್ತಾನೆ ಮತ್ತು ಅವನ ವೃತ್ತಿಯಲ್ಲಿ ಅತ್ಯುತ್ತಮವಾಗಿದೆ. ಅಗತ್ಯವಿರುವ ಪ್ರಾಥಮಿಕ ಸಾಮಗ್ರಿ ಅವಲಕ್ಕಿ ಮತ್ತು ಬೆಲ್ಲ. ಆಯುಧ ಪೂಜೆ ಹಾಗಂದ್ರೆ ಏನು ತಿಳಿಯೋಣ. ನವರಾತ್ರಿ ಹಬ್ಬದ ಒಂದು ಪ್ರಮುಖ ಅಂಶವೆಂದರೆ ಆಯುಧ ಪೂಜೆ. ಇದನ್ನು ಅಸ್ತ್ರ ಪೂಜೆ ಎಂದು ಸಹ ಕರೆಯುತ್ತೇವೆ. ಇದರ ಮೂಲ ಅರ್ಥ ಕಾರ್ಯಗಳ ಪೂಜೆ. ನವರಾತ್ರಿ ಹಬ್ಬದ 9ನೇ ದಿನದಂದು ಈ ಪೂಜೆಯನ್ನು ನಡೆಸಲಾಗುತ್ತದೆ. ನಾವು ದೈನಂದಿನ ಮತ್ತು ವೃತ್ತಿಪರ ಆಧಾರದ ಮೇಲೆ ಬಳಸುವ ಸಲಕರಣೆಗಳು ಕಂಡುಬರುವ ದೈವಿಕ ಉಪಸ್ಥಿತಿಯನ್ನು ಪೂಜಿಸಲು ಈ ಪೂಜೆಯನ್ನು ನಡೆಸಲಾಗುತ್ತದೆ. ಈ ದಿನದಂದು ಈ ಪೂಜೆಯನ್ನು ವಿಶೇಷವಾಗಿ ಕೆಲಸದ ಸ್ಥಳಗಳು ಮತ್ತು ಕಾರ್ಖಾನೆಗಳಲ್ಲಿ ಮಾಡಲಾಗುತ್ತದೆ. ಪೂಜಾ ಸಮಾರಂಭದಲ್ಲಿ ಎಲ್ಲ ಉಪಕರಣಗಳನ್ನು ಬಲಿಪೀಠದ ಮೇಲೆ ಇಡಲಾಗುತ್ತವೆ ಮತ್ತು ಪವಿತ್ರ ಮಂತ್ರಗಳನ್ನು ಪಠಿಸುತ್ತಾ ಭಗವಂತನನ್ನು ಆವಾಹಿಸಲಾಗುತ್ತದೆ. ಇಡೀ ಸಮಾರಂಭವನ್ನು ವೇದಗಳಲ್ಲಿ ವಿವರಿಸಿರುವ ಸರಿಯಾದ ಶಾಸ್ತ್ರಗಳು ಮತ್ತು ವಿಧಾನದ ಪ್ರಕಾರ ನಡೆಸಲಾಗುತ್ತದೆ. 2025ರ ಆಯುಧ ಪೂಜೆಯನ್ನು ಸಮಯದಲ್ಲಿ ಈ ಕೆಳಗಿನ ಆಚರಣೆಗಳನ್ನು ನಡೆಸಲಾಗುತ್ತದೆ. ಗಣಪತಿ ಪೂಜೆ, ಸಂಕಲ್ಪ ಕಳಶ ಪೂಜೆ, ಲಕ್ಷ್ಮೀ ಪೂಜೆ, ಷೋಡಶೋಪಚಾರ ಪೂಜೆ, ಆಯುಧ ಪೂಜೆ, ಮಂಗಳ ಆರತಿ, ಆಶೀರ್ವಚನ, ತೀರ್ಥ ಪ್ರಸಾದ ವಿನಿಯೋಗ. 2025ರ ಆಯುಧ ಪೂಜೆಯನ್ನು ನವರಾತ್ರಿಯ 9ನೇ ದಿನದಂದು ಮಾಡಬಹುದು. ಈಗ ಈ ಪೂಜೆಗೆ ಸ್ಥಳಗಳು, ಮನೆಗಳು, ಅಂಗಡಿಗಳು ಮತ್ತು ಕಚೇರಿಗಳು ಸಹ ಆಗಬಹುದು. ಮತ್ತು ಈ ಪೂಜೆಗೆ ಇಡುವಂಥ ವಸ್ತುಗಳು ಯಾವುದು ಅಂದರೆ, ಫಾರ್ ಎಕ್ಸಾಂಪಲ್ ಚಾಕುಗಳು, ಕತ್ತರಿಗಳು ಮತ್ತು ಸ್ಪ್ಯಾನರ್ಗಳಂತಹ ಸಣ್ಣ ಗೆಜೆಟ್ಗಳಿಂದ ಹಿಡಿದು ಕಂಪ್ಯೂಟರ್ಗಳು, ಯಂತ್ರಗಳು ಮತ್ತು ವಾಹನಗಳಂತಹ ಗಣನೀಯ ವಸ್ತುಗಳವರೆಗೂ ಪೂಜೆಗೆ ಇಡಬಹುದು. ಸಂಪ್ರದಾಯದ ಪ್ರಕಾರ ಎಲ್ಲ ವಾದ್ಯಗಳನ್ನು ಸ್ವಚ್ಛಗೊಳಿಸಿ ಸಿಂಧೂರ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಲೇಪಿಸಲಾಗುತ್ತದೆ ಮತ್ತು ಹೂಗಳು ಮತ್ತು ಬಾಳೆ ಎಲೆಗಳಿಂದ ಅಲಂಕರಿಸಲಾಗುತ್ತದೆ. ಪೂಜೆ ಮಾಡುವುದರ ಜೊತೆಗೆ ಸರಸ್ವತಿ ದೇವಿ ಶಿಕ್ಷಣದ ದೇವತೆಯಾದ ಈ ಆಚರಣೆಯು ವಿದ್ಯಾರ್ಥಿಗಳ ಪಠ್ಯಪುಸ್ತಕಗಳು ಮತ್ತು ಕೆಲಸದ ಸ್ಥಳದ ಲೆಕ್ಕಪತ್ರ ಪುಸ್ತಕಗಳನ್ನು ಇಟ್ಟುಕೊಳ್ಳುವುದನ್ನು ಸಹ ಒಳಗೊಂಡಿದೆ. ಈ ದಿನವು ಪ್ರಾಥಮಿಕವಾಗಿ ಸರಸ್ವತಿ, ಪಾರ್ವತಿ ಮತ್ತು ಲಕ್ಷ್ಮೀದೇವಿಯ ಆರಾಧನೆಗೆ ಮೀಸಲಾಗಿದೆ. ಹಲವಾರು ಆಚರಣೆಗಳು ಮತ್ತು ಪೂಜಾ ವಿಧಿಗಳನ್ನು ಮಾಡಿದ ನಂತರ ನಾವು ಪ್ರಸಾದವನ್ನು ತಯಾರಿಸಿ ಕುಟುಂಬ ಸದಸ್ಯರು ಮತ್ತು ಹಿತೈಷಿಗಳಿಗೆ ನೀಡುತ್ತೇವೆ. ನಾವು ಆಯುಧ ಪೂಜೆಯನ್ನು ಏಕೆ ಮಾಡಬೇಕು ಅಂತ ನೋಡೋದಾದರೆ, ಆಯುಧ ಪೂಜೆ 2025 ಅನ್ನು ಯಾವುದೇ ರೀತಿ ಕಂಪನಿಯ ಪ್ರಗತಿಗಾಗಿ ನಡೆಸಲಾಗುತ್ತದೆ, ಏಕೆಂದರೆ ಆಯುಧವು ಲಕ್ಷ್ಮೀದೇವಿಯನ್ನು ಪ್ರತಿನಿಧಿಸುತ್ತದೆ.
ಕೃತಜ್ಞತೆಯ ಸಂಕೇತವಾಗಿ ಜನರು ವೃತ್ತಿಪರವಾಗಿ ಬಳಸುವ ಎಲ್ಲ ಆಯುಧಗಳನ್ನು ಗೌರವಿಸಲು ಆಯುಧ ಪೂಜೆಯನ್ನು ಮಾಡುತ್ತಾರೆ. ಆಯುಧ ಪೂಜೆ ಎಂದರೇನು ಅಂತ ತಿಳ್ಕೊಂಡ್ವಿ. ಹಾಗೆ ಆಯುಧ ಪೂಜೆಯನ್ನು ಏಕೆ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಹಾಗೆ ಆಯುಧ ಪೂಜೆಯಲ್ಲಿ ಏನು ಮಾಡ್ಬೋದು, ಏನು ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸೈಕಲ್, ಕಾರುಗಳು, ಟ್ರಕ್ಗಳು ಮತ್ತು ಈ ಥರವುಗಳನ್ನು ಒಳಗೊಂಡಂತೆ ಎಲ್ಲ ವಾಹನಗಳನ್ನು ನಿಖರವಾಗಿ ಸ್ವಚ್ಛಗೊಳಿಸಬೇಕು, ಬಣ್ಣಿಸಬೇಕು ಅಥವಾ ಪಾಲಿಷ್ ಮಾಡಬೇಕು ಮತ್ತು ಹೂಗಳಿಂದ ಅಲಂಕರಿಸಬೇಕು. ಎರಡನೇದು, ಕಾರಿಗೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಒಡೆಯುತ್ತಾರೆ. ಮೂರನೇದು, ದುಷ್ಟರನ್ನು ಓಡಿಸುವ ಸಂಪ್ರದಾಯದ ಭಾಗವಾಗಿ ಜನರು ಬಿಳಿ ಕುಂಬಳಕಾಯಿಗೆ ಸಿಂಧೂರ ಮತ್ತು ಅರಿಶಿಣದಿಂದ ಬಣ್ಣ ಬಳಿಯಬೇಕು ಮತ್ತು ಅದನ್ನು ಕಾರಿನ ಮುಂದೆ ಪುಡಿ ಮಾಡಬೇಕು. ಅಂದರೆ ಈಡ್ಗಾಯಿ ಹೊಡಿತಾರೆ ನೋಡಿ, ಅದು. ಇನ್ನು ಈ ಆಯುಧ ಪೂಜೆಗೆ ಏನು ಮಾಡಬಾರ್ದು ಅಂದರೆ, ಆಯುಧ ಪೂಜೆಯ ದಿನ ವಾದ್ಯಗಳಿಗೆ ತೊಂದರೆ ಕೊಡಬೇಡಿ. ಎರಡನೆಯದು, ದುರಾಶೆಯ ಯಾವುದೇ ಕಾರ್ಯಗಳಲ್ಲಿ ತೊಡಗುವುದನ್ನು ತಡೆಯಿರಿ, ಏಕೆಂದರೆ ಈ ಪೂಜೆಯ ವಿಷಯವು ನಮ್ಮಲ್ಲಿರುವುದರಲ್ಲಿ ತೃಪ್ತರಾಗಲು ಕಲಿಯುವುದು. ಇನ್ನು ಆಯುಧ ಪೂಜೆಯ ಸಂಪ್ರದಾಯಗಳು ನೋಡೋದಾದರೆ, ಪಿನ್ನುಗಳು, ಪೆನ್ನುಗಳು, ಚಾಕುಗಳು, ಕಟಾರಿಗಳು, ಸ್ಕ್ಯಾನರ್ಗಳು, ಬಿಲ್ಲುಗಳು ಮತ್ತು ಬಾಣಗಳಂತಹ ಉಪಕರಣಗಳು ಮತ್ತು ಆಯುಧಗಳು ಶುದ್ಧೀಕರಣ ಮತ್ತು ಭಕ್ತಿಯನ್ನು ಪಡೆಯುತ್ತವೆ. ವ್ಯಾಪಾರ ಮಾಲೀಕರು ಸಹ ತಮ್ಮ ಸೌಲಭ್ಯಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಜನರು ಅವರ ಯಂತ್ರೋಪಕರಣಗಳು, ಲೋಹ, ಕೃಷಿ ಯಂತ್ರೋಪಕರಣಗಳು ಮತ್ತು ಕಾರುಗಳನ್ನು ಪೂಜಿಸುತ್ತಾರೆ. ಹೆಚ್ಚಾಗಿ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯಲು ತಮ್ಮ ಆಯುಧಗಳನ್ನು ದೇವಿಯ ಮುಂದೆ ಇಡುತ್ತಾರೆ. ಆಯುಧ ಪೂಜೆಗೆ ಪುರಾಣದ ಪ್ರಕಾರ ಕತೆ ಕೂಡ ಇದೆ, ಕೇಳಿ. ದುಷ್ಟರ ಮೇಲೆ ವಿಜಯ ಸಾಧಿಸಲು ರಾಮ ಮತ್ತು ದುರ್ಗಾ ಇಬ್ಬರು ರಾವಣನನ್ನು ಕೊಲ್ಲುತ್ತಾರೆ. 13 ವರ್ಷಗಳ ವನವಾಸದ ನಂತರ ಪೌರಾಣಿಕ ಕಥೆಗಳ ಪ್ರಕಾರ ಪಾಂಡವರು ವಿಜಯದಶಮಿಯ ಈ ದಿನದಂದು ಶಮಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಡುತ್ತಾರೆ. ಶಮಿ ಮರ ಅಂದರೆ ಬನ್ನಿ ಮರ ಅಂತ. ಮೈಸೂರಿನ ಅರಮನೆಯ ರಾಜನು ಬನ್ನಿ ಮಂಟಪದವರೆಗೆ ದೊಡ್ಡ ಮೆರವಣಿಗೆಯನ್ನು ಆಯೋಜಿಸುತ್ತಾನೆ. ಅಲ್ಲಿ ಅವರ ಶಮಿ ಮರವನ್ನು ಗೌರವಿಸುತ್ತಾರೆ. 2025ರ ಆಯುಧ ಪೂಜೆಯ ಜೊತೆಗೆ ದಕ್ಷಿಣ ಭಾರತದಲ್ಲಿ ನಡೆಯುವ ಸರಸ್ವತಿ ಪೂಜೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ತಜ್ಞರು ತಮ್ಮ ಪುಸ್ತಕಗಳು ಮತ್ತು ಅಧ್ಯಯನ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ಅರ್ಪಿಸಿ ಆಶೀರ್ವಾದ ಪಡೆಯುತ್ತಾರೆ. ಇನ್ನು ಆಯುಧ ಪೂಜೆ ವಿಧಾನ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ಭಕ್ತರು ಆಯುಧ ಪೂಜೆಯನ್ನು ಪೂರ್ಣ ಭಕ್ತಿ ಮತ್ತು ವೇದ ವಿಧಿ ಜ್ಞಾನದಿಂದ ಮಾಡುತ್ತಾರೆ. ಪಂಡಿತರು ಪೂಜೆಗೆ ಬೇಕಾದ ವಸ್ತುಗಳನ್ನು ಪಟ್ಟಿಯನ್ನು ಒದಗಿಸುತ್ತಾರೆ. ನಿಮಗೆ ಅರಿಶಿನ, ಸಿಂಧೂರ ಅಥವಾ ಕುಂಕುಮ, ಅಡಿಕೆ, ವೀಳ್ಯದೆಲೆ, ಉಬ್ಬಿದ ಅನ್ನ ಅಂದರೆ ಕಡಲೆಪುರಿ ಅಂತಾರೆ ನೋಡಿ, ಪುರಿ ಅಂತಾರಲ್ವ ಅದು ಅಂತಾರೆ, ಮತ್ತು ಮಂಡಕ್ಕಿ ಅಂತಾರೆ ಅದು. ಬಿಳಿ ಕುಂಬಳಕಾಯಿ ಅಂದರೆ ಬೂದು ಕುಂಬಳಕಾಯಿ, ನಿಂಬೆಹಣ್ಣು, ಬಾಳೆಹಣ್ಣು, ಕಬ್ಬಿನ ತುಂಡುಗಳು, ಪುಡಿ ಮಾಡಿದ ಬೆಲ್ಲ, ಸಣ್ಣ ತುಂಡುಗಳು ಮತ್ತು ಒಂದು ಸಂಪೂರ್ಣ ತೆಂಗಿನಕಾಯಿ, ಬಾಳೆ ಎಲೆಗಳು, ಅಗರಬತ್ತಿಗಳು, ಕರ್ಪೂರ ಮತ್ತು ಪ್ರಸಾದಕ್ಕೆ ಸ್ವಲ್ಪ ನೈವೇದ್ಯವನ್ನು ತಯಾರಿಸಬೇಕು. ಇನ್ನು ಆಯುಧ ಪೂಜೆ ಯಾವ ದಿನ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಆಯುಧ ಪೂಜೆ 2025 ಪೂಜಾ ಮುಹೂರ್ತ. ಆಯುಧ ಪೂಜೆ 2025 ಬುಧವಾರ ಅಕ್ಟೋಬರ್ 1, 2025. ನವಮಿ ತಿಥಿ ಯಾವಾಗ ಆರಂಭವಾಗುತ್ತೆ ಅಂದರೆ 30 ಸೆಪ್ಟೆಂಬರ್ 2025 ಸಂಜೆ 6:06 ನವಮಿ ತಿಥಿ ಅನ್ನೋದು ಆರಂಭವಾಗುತ್ತದೆ. ನವಮಿ ತಿಥಿ ಮುಗಿಯೋದು ಬಂದು ಅಕ್ಟೋಬರ್ 1, 2025 ಸಂಜೆ 7 ಮುಕ್ತಾಯವಾಗುತ್ತೆ. ಅಂದರೆ ಸೂರ್ಯ ಉದಯ ಆದಮೇಲೆ ನಮಗೆ ಲೆಕ್ಕ ಇರೋದರಿಂದ ನೀವು ಅಕ್ಟೋಬರ್ 1ನೇ ತಾರೀಕಿಗೆ ಆಯುಧ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಆಯುಧ ಪೂಜೆ ವಿಧಿ ವಿಧಾನ ಯಾವ ರೀತಿ ಮಾಡಬೇಕು ಅಂತ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.